ಯಾವಾಗ ಸಕ್ಸಸ್ ಬಂದಾಗ ಬದಲಾಗ್ತಾನಲ್ಲ ಮನುಷ್ಯ, ಆವಾಗ್ಲೇ ಫೇಲ್ಯೂರ್ ಅನ್ನೋದಾಗೋದು. ಏನ್ ಬೆಳೆದ್ ಬಂದಿದೀವಿ ಅನ್ಕೊಳೋದಲ್ಲ, ಇನ್ನ ಬೆಳೆಯಕ್ಕೆ ನೂರಾಗಿದೆ. ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ, ಮತ್ತೆ 11:30 ಮಲಗ್ತೀವಿ. ಸುಮ್ಮನೆ ಆದ್ರೂ ಕರೆಗಳು ಮಾಡ್ತಾರೆ, ಆ ಕರೆಗಳು ಇರಿಟೇಟ್ ಆಗುತ್ತೆ. ಅದೇ ಕಾಲಗಳು ಮಾಡ್ತಾ ಇರೋ ಬೇಜಾರಾಗತ್ತೆ. ದಯವಿಟ್ಟು ಕೈ ಮುಗಿತೀನಪ್ಪ, ಯಾರು ಬೇಜಾರು ಮಾಡ್ಕೋಬೇಡಿ. ನಾವು ನೊಂದಿದೀವಿ, ನಾವು ಶುಗರ್ ಪೇಷಂಟು. ನೋಡಿದ್ರ ಬೆಳಗ್ಗೆಯಿಂದ ಮಾರ್ಕೆಟ್ ಹೋಗಿ ಚರಣ ಎಷ್ಟು ಕಷ್ಟ ಪಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಈ ಮಟ್ಟಿಗೆ ಬೆಳೆಯೋದಕ್ಕೆ ಆ ಪರಿಶ್ರಮನೆ ಒಂದ್ ತಿಳ್ಕೊಬೇಕಿಲ್ಲಿ. ಒಂದು ಮನುಷ್ಯನ್ಗೆ ಸಕ್ಸಸ್ ಅಂತ ಬಂದಾಗ ಎಲ್ಲಾನು ಕೂಡ ಬದಲಾಗ್ಬಿಡ್ತಾರೆ, ಎಲ್ಲವನ್ನ ಕೂಡ ಮರ್ತು ಯಾವಾಗ ಆ ಸಕ್ಸಸ್ ಬಂದಾಗ ಬದಲಾಗ್ತಾನಲ್ಲ ಮನುಷ್ಯ, ಆವಾಗ್ಲೇ ಫೇಲ್ಯೂರ್ ಅನ್ನೋದಾಗೋದು. ಅದನ್ನ ಮಾಡಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚಂದ್ರಣ್ಣ. ಏನ್ ಹೇಳ್ತೀರಾ? ಅಲ್ಲ ನೋಡಿ, ಏನ್ ಬೆಳೆದ್ ಬಂದಿದೀವಿ ಅನ್ಕೊಳೋದಲ್ಲ, ಇನ್ನ ಬೆಳೆಯಕ್ಕೆ ನೂರಾರಿದೆ. ಒಂದೇನೋ ಬಂತು, ಅದನ್ನ ತಗೊಂಡಿದೀವಿ. ಈ ತರ ನಾವು ತಗೊಬೇಕು ಅನ್ನೋದಕ್ಕಂತ ನಾವು ಮಾಡುವ ಕೆಲಸಕ್ಕೆ ಭಾರಿ ಬೆಲೆ ಕೊಡಬೇಕು. ಎಲ್ಲ ಸಿಗುತ್ತೆ, 2 ನಿಮಿಷ ಹೋಗೋದು ನಶ್ವರ ಆಗ್ಬಿಡುತ್ತೆ. ಅದಾಗಕ್ ಬಿಡಬಾರ್ದು. ನಮ್ಮ ಕೆಲಸನ ಕಾಯಕವೇ ಕೈಲಾಸ ಅಂತಾರೆ. ಆ ಥರ ನಮ್ಮ ಕೆಲಸನ ನಾವು ವೃತ್ತಿ ಧರ್ಮನ ಪರಿಪೂರ್ಣತೆಯಿಂದ ಮಾಡಿದಾಗ ಅದು ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಒಂದು ನಾವು ಬೆಳಿಗ್ಗೆ ಒಲೆ ಹಚ್ಚೋ ಒಂದು ದೇವ್ರ ಜಪ ಮಾಡ್ತೀವಿ. ಕೆಲ್ಸಕ್ಕೆ ಬೆಳಿಗ್ಗೆ ಎದ್ದು ನಮ್ಮ ಕೆಲಸಕ್ಕೆ ಬೆಲೆ ಕೊಡಬೇಕು. ಅದಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು, ಐಟಮ್ ತರಬೇಕು. ನಮ್ಗೆ ಏನು ಸೆಲೆಕ್ಟ್ ಆಗುತ್ತೆ ನೋಡಿ, ಚುಕ್ಕೆ ಸೊಪ್ಪು ಕೇಳಿದೆ, ಸಿಗ್ಲಿಲ್ಲ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಾನು ಒಂದು 10 ಕಟ್ ತಂದಿಕ್ ಬಿಡ್ತೀನಿ, ಸಿಕ್ದಾಗ ತಂದಿಕ್ತೀನಿ. ಡೈಲಿ 1-2 ಕಟ್ ಯೂಸ್ ಮಾಡ್ತೀನಿ. ವಾರದಲ್ಲಿ ಇವಾಗ ಚಳಿಗಾಲ ಅಲ್ವಾ, ಹಿಮ ಬೀಳುತ್ತೆ ಅಂದ್ಬಿಟ್ಟು ಸಿಗ್ತಾ ಇಲ್ಲ. ಅದು ತುಂಬ ಮೆತ್ಕಾಗ್ಬಿಡುತ್ತೆ, ಒಳ್ಳೆ ರುಚಿ ಬರುತ್ತೆ. ಅದು 50 ರೂಪಾಯಿ ಕಟ್ಟಾದ್ರೂ ಆಗ್ಬೇಕು, 500 ರೂಪಾಯಿ ಕಟ್ಟಾದ್ರೂ ಆಗ್ಬೇಕು. ಚುಕ್ಕೆ ಸೊಪ್ಪು ಅದು ಮಾಂಸಕ್ಕೆ ಅದು ಒಂದು ಒಳ್ಳೆ ಇಂಗ್ರೀಡಿಯೆಂಟ್. ಸೊ ಇದೆಲ್ಲ ನಾವು ನೋಡಿ ಇವಾಗೆಲ್ಲ ಮಸಾಲೆಗಳಿಗೆ ಹುರಿದ್ವಿ, ಇದೆಲ್ಲ ಪೌಡರ್ ಹಾಕ್ಬೋದು. ಈ ಪೌಡರ್ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಬೀಸ್ತೀವಿ, ಅಲ್ಲಿ ಬಿಸಿ ಆಗುತ್ತೆ, ಅದನ್ನ ತಂದು ಡಬ್ಬಕ್ಕೆ ತುಂಬ್ತೀವಿ. ಆ ಸ್ವಾದ ಹೊಟ್ಟೋಗುತ್ತೆ, ಆ ಫ್ಲೇವರ್ ಹೊಟ್ಟೋಗ್ಬಿಟ್ಟಾಗ ಆ ರುಚಿ ಬರಲ್ಲ. ಇದು ನ್ಯಾಚುರಲ್ ಆಗಿ ಮನೆಯಲ್ಲಿ ಹಳೆ ಕಾಲದಲ್ಲಿ ಹುರ್ಕೋತಾ ಇದ್ರು. ಅದು ನಮ್ಮ ತಾಯಿ ತೋರಿಸ್ಕೊಟ್ರು, ಅದನ್ನ ನಾನು ಫಾಲೋ ಮಾಡ್ಕೊಂಡ್ ಬಂದೆ. ಇವತ್ತು ಜನಕ್ಕೂ ಅದು ಇಷ್ಟ ಆಗಿದೆ. ನಾನು ಇದನ್ನ ಬಿಟ್ಟು ಚೇಂಜ್ ಏನೂ ಮಾಡಲ್ಲ. ಯಾವ್ದು ಮಾಡ್ಕೊಂಡ್ ಬಂದಿದ್ದೀನಿ ಅದನ್ನೇ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋಗಲ್ಲ. ಟ್ರೈ ಮಾಡ್ತೀವಿ, ಯಾರ ಕೇಳಿದಾಗ ಒಂದು ಟ್ರೈ ಮಾಡ್ತೀನಿ. ಹೀಗೆ ಮಾಡಿದ್ರೆ ಬೆಳ್ಳುಳ್ಳಿ ಕಬಾಬು ಇವತ್ತು ಆ ಮಟ್ಟಕ್ಕೆ ಹೋಯ್ತು. ಪುದೀನ ಕಬಾಬ್ ಮಾಡಿದ್ದೀನಿ, ಕರಿಬೇವು ಕಬಾಬ್ ಮಾಡಿ, ಕರಿಬೇವು ಚಿಕನ್ ಮಾಡಿದ್ದೀನಿ, ಚಿಕನ್ ಫ್ರೈ ಮಾಡಿದ್ದೀನಿ. ಸುಮಾರು ಒಂದು 80-90 ಅಡುಗೆ ತೋರಿಸಿದ್ದೀನಿ. ಅದಕ್ಕೊಂದು ಪ್ರತಿಫಲ ಕೊಟ್ಟಿದ್ದು ಬೆಳ್ಳುಳ್ಳಿ ಕಬಾಬು, ಅದಕ್ಕೂ ಬೆಲೆ ಕೊಟ್ಟಿದ್ದೀನಿ. ಇನ್ನ ನಾನು ಒಂದು 10 ಅಡುಗೆ ತೋರಿಸ್ಬೋದು, ಇನ್ನ 100 ಅಡುಗೆ ತೋರಿಸ್ಬೋದು. ನನ್ನ ಶಕ್ತಿ ಇದ್ರೆ ಆ ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ತೀನಿ. ಅಭಿಮಾನಿ ದೇವ್ರಗಳ ಆಶೀರ್ವಾದದಿಂದ ನಾವೇನ್ ಬೇಕಾದ್ರೂ ಮಾಡೋಣ ಅನ್ನೋ ಒಂದು ಆಸೆ ಆಗತ್ತೆ. ಅದನ್ನ ಆ ದೇವ್ರು ಫಿಲ್ಫಿಲ್ ಮಾಡ್ತಾರೆ. ಇಷ್ಟೇ ಮಾಡಿದಾರೆ ಅದು ಮಾಡೋಣ ಅಂತಾರ. ನಾನು ನೋಡಿದ್ದೀರಾ, ಇದರಲ್ಲಿ ಏನಿಲ್ಲ. ನಾನು ಮಾರ್ಕೆಟ್ಗೆ ಹೋದೆ, ಐಟಮ್ ತಂದೆ, ಕಟ್ ಮಾಡಿದೆ, ಮಸಾಲೆ ಹಾಕಿದೆ, ರುಬ್ದೆ, ಎಲ್ಲ ಇಷ್ಟು kg ಹಾಕ್ಬೇಕು ಅಂತ ಹೇಳ್ತೀನಿ. ಅಷ್ಟು kg ಹಾಕ್ತಾರೆ. ಆಲ್ಮೋಸ್ಟ್ ಇನ್ನೊಂದು 3/4 ಕೆಲಸ ಮುಗಿದ 80% ಕೆಲಸ ಮುಗಿದೋದು. ಇನ್ನು 20% ಏನಿಲ್ಲ, 1-2 ಅವರಲ್ಲಿ ಕೆಲಸ ಮುಗಿಯುತ್ತೆ. ಬಿರಿಯಾನಿ ಮಸಾಲೆಯಿಂದ ಹಿಡಿದು ಎಲ್ಲ ಹಾಕಿ ರುಬ್ಬಿಕ್ ಬಿಡ್ತೀನಿ. 5 kg ಬೇಕಾ 5 kg, 1 kg ಬೇಕಾ 1 kg, 10 kg ಬೇಕಾ 10 kg ಎಲ್ಲ ರೆಡಿ ಮಾಡಿ ಇಟ್ಟಿರೋದ್ರಿಂದ ಅವ್ರಿಗೇನು ಕೆಲಸ ಅನ್ಸಲ್ಲ, ರುಚಿ ಕೇಳಲ್ಲ. ಇದೆಲ್ಲ ಆದ್ಮೇಲೆ ಎಲ್ಲ ಸ್ವಚ್ಛ ಭಾರತ್ ನೋಡ್ಕೋತೀನಿ. ಹೋಟ್ಲು ಕ್ಲೀನು, ಬಾತ್ರೂಮ್ ಕ್ಲೀನು, ಕೆಳಗಡೆ ಕ್ಲೀನ್ ಮಾಡಿಸೋದು, ನಾನೇ ನಿಂತ್ಕೊಂಡು ಕ್ಲೀನ್ ಮಾಡ್ಬಿಡ್ತೀನಿ. ಎಲ್ಲ ಮಾಡಿ 10:30ಗೆ ಹೋಗಿ ಸ್ನಾನ ಮಾಡ್ತೀನಿ. 11:30ಗೆ ಹೋಟ್ಲಿಗೆ ಬರ್ತೀನಿ, 11 ಕಾಲಕ್ಕೆ ಬರ್ತೀನಿ. ಬಂದು ಎಲ್ಲ ನೋಡಿ ಸೆಟಪ್ ಮಾಡಿದ್ರೆ ಇನ್ನು ಅಭಿಮಾನಿ ದೇವ್ರುಗಳು ಬರ್ತಾ ಇರ್ತಾರೆ. ಅವ್ರಿಗೆ ಏನು ಬೇಕೋ ಅವ್ರಿಗೆ ಫಿಲ್ ಊಟ ಕೊಡ್ತೀವಿ, ಖುಷಿಯಾಗಿ ಕಳಿಸ್ತೀವಿ. ಇನ್ನು ನಮ್ಮ ಕೆಲಸಕ್ಕೆ ನಾವು ಕೊಡುವ ಬೆಲೆ ನೋಡಿದ್ರಲ್ಲ, ಇದಕ್ಕೇನು ಕಲೆಗೆ ಬೆಲೆ, ನಮ್ಮ ಶ್ರಮಕ್ಕೇನು ಪ್ರತಿಫಲ, ಇಷ್ಟೆಲ್ಲ ಇರುತ್ತೆ. ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ, ಮತ್ತೆ 11:30ಗೆ ಮಲಗ್ತೀವಿ. ಈ ಮಧ್ಯದಲ್ಲಿ ಸುಮ್ಮನೆ ಅದು ಕರೆಗಳು ಮಾಡ್ತಾರೆ, ಆ ಕರೆಗಳು ಇರಿಟೇಟ್ ಆಗುತ್ತೆ. ಟಿವಿಲಿ ತೋರಿಸಿದೀವಿ, ಎಲ್ಲ ಮಾಡಿದೀವಿ, ರಾಹುಲ್ ಇಲ್ವಾ, ಹಣ ಬೆಳ್ಳುಳ್ಳಿ ಕಬಾಬ್ ಇದೆಯಾ, ಸುಮ್ಮನೆ ಕೇಳ್ತಾರೆ. ಅವಾಗ ಏನಾಗುತ್ತೆ, ಅದೇ ಕಾಲಗಳು ಮಾಡ್ತಾ ಇರೋ ಬೇಜಾರಾಗುತ್ತೆ. ಈಗ ಒಬ್ರು ಒಂದ್ಸಲಿ ಫೋನ್ ಮಾಡಿ ನಿಮ್ಮ ಹೋಟ್ಲಿಗೆ ಬರ್ತೀವಿ,
ನಾವು ಟೇಸ್ಟ್ ನೋಡ್ಬೇಕು, ಇಂಥ ಟೈಮ್ ನಮ್ಗೆ ಫ್ಯಾಮಿಲಿ ಬರ್ತೀವಿ ಟೇಬಲ್ ಫ್ರೀ ಮಾಡ್ಕೊಡಿ ಇಂಥದ್ದು ಓಕೆ. ಈಗ ಈ ಪದೇ ಪದೇ ಜಾಸ್ತಿ ಕಾಲ್ಸ್ಗಳು ಬಂದು ಕಾಲ್ ಮಾಡೋದ್ರಿಂದ ಇರಿಟೇಟ್ ಕಾಲ್ಸ್ ಬರುತ್ತೆ. ಹಾ. ರಾತ್ರಿ 2 ಗಂಟೆಲಿ ಫೋನ್ ಮಾಡೋದು, ಹಾ. ಅದೆಲ್ಲ ಏನಾಗುತ್ತೆ, ಅದೊಂದು ಬೇಸರ ಆಗುತ್ತೆ. ನಾವು ನಿಮ್ಗೆ ಹೇಳ್ಕೊಟ್ಟಿರೋದು ಕಲೆ, ಕಲೀರಿ, ಮನೇಲಿ ಚೆನ್ನಾಗಿ ಮಾಡಿ ಖುಷಿಯಾಗಿ ತಿನ್ನಿ ಅಂತ, ಇರಿಟೇಟ್ ಮಾಡಿ ಅಂತ ಹೇಳಿಲ್ಲ. ನೀವು ಕಲ್ತ್ಕೊಳ್ಳಿ. ನೀವು ಅಕಸ್ಮಾತ್ ಬಂದಿಲ್ಲ, ಏನ್ ತಪ್ಪಾಗಿದೆ ಅನ್ನೋದಾದ್ರೆ ಕೇಳಿ, ನಾನು ಅದಕ್ಕೊಂದು ಸಮಯ ಅವಕಾಶ ಕೊಟ್ಟಿದ್ದೀನಿ. ನೋಡಪ್ಪ, ನನಗೆ ಬೆಳಿಗ್ಗೆ ಹೊತ್ತು ಫೋನ್ ಮಾಡಬೇಡಿ, ಅಡುಗೆ ಮಾಡ್ತಾ ಇರ್ತೀನಿ, ನೋಡಿದ್ರಲ್ಲ ಹೌದು. ಇಷ್ಟಮ್ಮ, ಅರ್ಥ ಆಯ್ತಾ ನಾನು ಏನಕ್ಕೆ ಕೇಳಿದ್ದೆ ಅಂತ. ಈಗ 11 ಗಂಟೆವರೆಗೂ ಕ್ಲೀನ್ ಮಾಡ್ತಾ ಇದ್ದೀನಿ, ಫೋನ್ ಒಂದ್ ಕಡೆ ಇಕ್ಕಿರ್ತೀನಿ, ಆಗಲ್ಲ. ಆಮೇಲೆ 11 ಗಂಟೆ ಮೇಲೆ ಕಸ್ಟಮರ್ ಬರ್ತಾರೆ, ಅವ್ರನ್ನ ನಾವು ನೋಡ್ಕೋಬೇಕು. ಬರ್ತಾರೆ, ಸೆಲ್ಫಿ ಕೇಳ್ತಾರೆ, ಮಾತಾಡ್ತಾರೆ, ಇನ್ನೊಂದು ಮಾತಾಡಿ ಅಂತಾರೆ. ಒಂದ್ ಮನೆ ಕುಟುಂಬದ ತರ ನಾನು ಎಲ್ಲರ ಮಾತಾಡ್ತೀನಿ, ಅದಕ್ಕೆಲ್ಲ ಟೈಮ್ ಬೇಕಲ್ವಾ. ಅದರಿಂದ ನಾನೇನ್ ಹೇಳ್ತೀನಿ, ಸಾಯಂಕಾಲ 7 ಗಂಟೆಯಿಂದ 10:30ವರೆಗೂ ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ಏನೇನ ತಪ್ಪಿತ್ತ ಕೇಳಿ, ನಾನು ಅದನ್ನ ತಿದ್ದುಪಡಿ ಮಾಡ್ತೀನಿ. ದಯವಿಟ್ಟು ಕೈ ಮುಗಿತೀನಪ್ಪ, ಯಾರು ಬೇಜಾರು ಮಾಡ್ಕೋಬೇಡಿ. ನಾವು ನೊಂದಿದೀವಿ, ನಾವು ಶುಗರ್ ಪೇಷಂಟು.